A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಗೃಹ ಕಚೇರಿಯಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಅಂಗವಾಗಿ ನಗರದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರ ಗೃಹ ಕಚೇರಿಯಲ್ಲಿ ಸರಳ ಹಾಗೂ ಭಕ್ತಿಪೂರ್ವಕವಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ಅನುಪಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ಸೇರಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ನಮನ ಸಲ್ಲಿಸಿದರು. ನಂತರ ನೆರೆದಿದ್ದ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ವಕೀಲ ಮಂಜುನಾಥ್ ರೆಡ್ಡಿ, ಚಿಮುಲ್ ನಿರ್ದೇಶಕರಾದ ಕೃಷ್ಣಾರೆಡ್ಡಿ, ಅವಲಪ್ಪ, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಇಂದಿಗೆ ಸುಮಾರು 500 ವರ್ಷಗಳ ಹಿಂದೆಯೇ ಬೆಂಗಳೂರು ನಗರವು ಎಷ್ಟು ದೊಡ್ಡದಾಗಿ ಬೆಳೆಯಬಹುದು ಎಂಬ ಮುನ್ನಾಲೋಚನೆಯನ್ನ ಇಟ್ಟುಕೊಂಡು ನಗರವನ್ನು ಅತ್ಯಂತ ಯೋಜನಾಬದ್ಧವಾಗಿ ಕಟ್ಟಿದ ಮಹಾನ್ ವ್ಯಕ್ತಿ. ಅವರ ದೂರಾಲೋಚನೆ, ಆಳ್ವಿಕೆಯ ಬುದ್ಧಿ ಇಂದಿಗೂ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಂಡು ರೈತರು ತಾವು ಬೆಳೆದ ಬೆಳೆಗಳನ್ನ ಮಾರಾಟ ಮಾಡಲು ಪ್ರತ್ಯೇಕ ಮಾರುಕಟ್ಟೆ ಹಾಗೂ ಪೇಟೆಗಳನ್ನ ನಿರ್ಮಿಸಿಕೊಟ್ಟ ಕೀರ್ತಿ ಅವರದ್ದಾಗಿದೆ. ಅಷ್ಟೇ ಅಲ್ಲದೆ 100 ಕೆರೆಕಟ್ಟೆಗಳನ್ನ ನಿರ್ಮಿಸುವ ಮೂಲಕ ನೀರಿನ ಸೌಕರ್ಯ ಒದಗಿಸಿದ್ದರು. ಅವರ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ. ಈ ವರ್ಷ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ಎಲ್ಲಾ ಜನರು ಸಮೃದ್ಧಿಯಿಂದ ಬಾಳುವಂತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್, ಅಲ್ಲಾಬಕಾಶ್, ವೆಂಕಟರಮಣಪ್ಪ, ಕೃಷ್ಣಮೂರ್ತಿ, ಮುಖಂಡರಾದ ಟಿಪ್ಪು ನಗರ ಸುಧಾಕರ್, ಪ್ರಭಾಕರ್, ಚಲಪತಿ, ಮುನ್ನಾ, ಅಫ್ಸರ್ ಪಾಷಾ, ಯೂನಿಸ್, ಅಪ್ಪು, ರಾಮಾಂಜಿ ಹಾಗೂ ಜೆಡಿಎಸ್ ಮುಖಂಡರು, ಸ್ಥಳೀಯ ನಾಯಕರು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭಿನಂದನೆಗಳನ್ನು ಹೇಳ್ತಾ ಈ ದಿವಸ ಮಹಾಪುರುಷರ ಒಂದು ನೆನಪಿನಲ್ಲಿ ನಾವು ಎಲ್ಲರೂ ಇವತ್ತು ಇಲ್ಲಿ ಸೇರಿ ಇಲ್ಲಿ ನಮ್ಮ ಜೆಡಿಎಸ್ ಆಫೀಸ್ ಏನಿದೆ ಇಲ್ಲಿ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಒಂದು ಅಂಗವಾಗಿ ಪೂಜೆಯನ್ನ ಮಾಡಿ ನಾವೆಲ್ಲ ಇಲ್ಲಿ ಒಂದು ಸಿಹಿ ತಗೊಳ್ಳೋದ್ರ ಮುಖಾಂತರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ನಮ್ಮ ನಾಯಕರಾದಂಥ ಜೆಕೆ ಕೃಷ್ಣಾರೆಡ್ಡಿ ಅವರು ಇವತ್ತು ಇಲ್ಲಿ ಇಲ್ಲದೆ ಹೋದ್ರೂ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಸಹಿತ ಇಲ್ಲಿ ಸೇರಿ ನಾವು ಇವತ್ತು ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಬೇರೆ ಕಡೆ ಹಲವಾರು ಕಡೆ ನಾಡಿನಾದ್ಯಂತ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ನಾನು ಅಭಿನಂದನೆಯನ್ನು ಹೇಳ್ತಾ, ಮಹಾಪ್ರಭುಗಳಾದಂಥ ಕೆಂಪೇಗೌಡರು ನಮಗೆ ಹಾಕೊಟ್ಟಂತ ಹಾದಿ, ಅವರು ಬೆಂಗಳೂರನ್ನ ಕಟ್ಟಿದಂಥ ಮಹಾನುಭಾವರು ಅಂತಂತ ಪ್ರತೀಕ. ಅವರು ಬೆಂಗಳೂರನ್ನ ಬಹಳ 500 ವರ್ಷದ ಹಿಂದೆನೆ ಯಾವ ರೀತಿ ಬೆಂಗಳೂರು ನಗರ ಬೆಳೀತದೆ, ಬೆಂಗಳೂರು ನಗರ ಎಷ್ಟು ದೊಡ್ಡದಾಗಿ ಬೆಳೀತದೆ, ಅದು ಯಾವ ರೀತಿ ಇರಬೇಕು ಅಂತ ಒಂದು ಮುಂದಾಲೋಚನೆ ಇಟ್ಕೊಂಡು ಅವತ್ತು ಬೆಂಗಳೂರಿಗೆ ಅಡಿಪಾಯ ಆಗ್ತಂತ ಮಹಾನ್ ವ್ಯಕ್ತಿ. ಅವರ ದೂರಾಲೋಚನೆ, ಆಮೇಲೆ ಅವರ ಒಂದು ಆಳ್ವಿಕೆಯ ಒಂದು ಬುದ್ಧಿ, ಎಲ್ಲ ಸಮುದಾಯವರಿಗೂ ಸಹಿತ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ. ಈಗ ನೀವು ನೋಡ್ಬೋದು ಸಾಕಷ್ಟು ಕೆರೆಕಟ್ಟೆಗಳನ್ನ ಅವರು ಕಟ್ಟಿದ್ದಾರೆ. ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಪೇಟೆಯನ್ನ ಮೀಸಲಿಟ್ಟಿದ್ದಾರೆ, ಮಾರ್ಕೆಟೆಯನ್ನ ಕಟ್ಟಿದ್ದಾರೆ. ನಾವಿವತ್ತೇನು ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತೆ BTMC ಬಸ್ ನಿಲ್ದಾಣ ಏನಿದೆ ಎಲ್ಲಾನು ಒಂದು ಕೆರೆ, ಕೆಂಪಾಬುದ್ಧಿ ಕೆರೆ. ಸೊ ಆ ರೀತಿಯಾದಂಥ 100 ಕೆರೆಗಳನ್ನ ಅವರು ಕಟ್ಟಿದ್ದಾರೆ. ರೈತರಿಗೆ ಸಹಾಯ ಮಾಡಿದ್ದಾರೆ. ರೈತರು ಬೆಳೆದಂತ ಸರಕುಗಳನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗಳನ್ನ ಮಾಡಿದ್ದಾರೆ. ಎಲ್ಲ ಸಮುದಾಯವರಿಗೂ ಒಂದೊಂದು ಪೇಟೆ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅವರು ಆ ದಿವಸದಲ್ಲೇ 5 ಶತಮಾನದ ಹಿಂದೆನೆ ಅವರು ಇವೆಲ್ಲಾನು ಮಾಡಿಕೊಟ್ಟು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಹಸನಾದಂಥ ಒಂದು ಬದುಕಲಿಕ್ಕೆ ದಾರಿಯನ್ನ ಮಾಡಿಕೊಟ್ಟಂತ ಒಂದು ಮಹಾನ್ ಚೈತನ್ಯ. ನಮ್ಮ ಎಲ್ಲರಿಗೂ ಸಹಿತ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಅವರು ಆವತ್ತಿನ ದಿವಸನೇ ತೋರಿಸಿ ಹೋಗಿದ್ದಾರೆ. ಆದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು. ನಾವೆಲ್ಲರೂ ಅವರು ಒಂದು ಚಿಂತನೆಯಂತೆ ನಾವೆಲ್ಲರೂ ಚೆನ್ನಾಗಿ ಬಾಳಬೇಕು, ನಮ್ಮ ಬದುಕನ್ನು ಹಸನು ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಸಹಿತ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಕೆಂಪೇಗೌಡರ ಜಯಂತಿಯನ್ನು ನಾವು ಅಂದ್ಕೊಂಡಿದ್ದೀವಿ. ಕೆಂಪೇಗೌಡರು ಇತಿಹಾಸ ಪುರುಷ. ಅವರು ಈ ಇತಿಹಾಸದಲ್ಲೇ ಒಂದು ಹೆಗ್ಗುರುತಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಅವರ ಆಡಳಿತದ ಅವಧಿಯಲ್ಲಿ ಯಾವುದೇ ಧರ್ಮ, ಜಾತಿ ಇವುಗಳನ್ನ ವಿಂಗಡಣೆ ಮಾಡದೆ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಏನು ಅವಶ್ಯಕತೆಗಳಿತ್ತೋ ಅದರ ತಗ್ಗಟ್ಟಾಗಿ ಅಭಿವೃದ್ಧಿಗಳು ಮಾಡಿದ್ದಾರೆ. ಮತ್ತು ಎಲ್ಲ ಸಮುದಾಯದ ಜನಗಳನ್ನು ಕೂಡ ಅವರು
ಮುನ್ನಡೆಸ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಏನಾದರೂ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡರು ಮಾತ್ರನೇ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಜಾತಿ ಜನಾಂಗದವರಾಗಿರಲಿ ಧರ್ಮದವರಾಗಿರಲಿ ನಾವು ಎಲ್ಲರೂ ಕೂಡ ಅವ್ರನ್ನ ಅಳವಡಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನೂ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಆಡಳಿತ ನಡೆಸಕ್ಕಂಥ ಒಬ್ಬ ಏಕೈಕ ವ್ಯಕ್ತಿಯಾಗಿದ್ದಾರೆ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರ ಆದರ್ಶಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಕೆಂಪೇಗೌಡರು ಎಲ್ಲ ರೀತಿಯಲ್ಲೂ ವ್ಯವಸಾಯಕ್ಕಾಗಲಿ ಆಮೇಲೆ ಕೆರೆ ಕಟ್ಟೆಗಳನ್ನಾಗಲಿ ಅವರು ಹಲವಾರು ಅವರ ಕುಟುಂಬದ ಜನಗಳು ಪ್ರಾಣತ್ಯಾಗ ಕೂಡ ಮಾಡಿದ್ದಾರೆ. ಕೆರೆ ಕಟ್ಟೆಗಳಿಗೆ ಅವರೇ ಆಹಾರ ಕೂಡ ಹಾಕಿದ್ದಾರೆ. ಅವರ ಕುಟುಂಬದವರು ಒಳ್ಳೆ ಆಡಳಿತ ನಡೆಸಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಬೆಳೆದಿರ್ತಕ್ಕಂಥ ಆಡಳಿತ ನೀಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಜಯಂತಿ ಇದೆ. ಬೆಂಗಳೂರು ನಾಡು ಕಟ್ಟಿರೋಂಥ ಮಹಾನ್ ಭಾವನಾತ್ನು ಆತನ ಆದರ್ಶಗಳಿಂದ ನಾವೆಲ್ಲರೂ ಬಾಳಬೇಕು ಅಂತೇಳಿ ನಾನು ಆಶಿಸ್ತೇನೆ. ಇವತ್ತು ಬೆಂಗಳೂರು ಅಷ್ಟು ಮಟ್ಟಕ್ಕೆ ಬೆಳೀಬೇಕಾದ್ರೆ ಆತನೇ ಕಾರಣ, ಆಯ ಆತನದೇ ಅಂತ ಎಲ್ಲರೂ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಈ ವರ್ಷ ಮಳೆ ಬೆಳೆಗಳು ಚೆನ್ನಾಗಿ ಎಲ್ಲ ಜನಗಳು ಸಮೃದ್ಧಿಯ ಬಾಳಿ ಬದುಕಬೇಕು ಅಂತೇಳಿ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಕೆಂಪೇಗೌಡರ ಜಯಂತಿಯನ್ನು ಇವತ್ತಿನ ದಿವಸ ನಮ್ಮ ಡೆಪ್ಯೂಟಿ ಸ್ಪೀಕರ್ ಆದ ಮಾಜಿ ಡೆಪ್ಯೂಟಿ ಸ್ಪೀಕರ್ ಆದ ಎಂ ಕೃಷ್ಣಾರೆಡ್ಡಿ ಅವರು ಇವತ್ತಿನ ದಿವಸ ಅವರು ಗೃಹ ಕಚೇರಿಯಲ್ಲಿ ಸರಳವಾಗಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರೆಲ್ಲ ಆಚರಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಕೆಂಪೇಗೌಡರ ಹೆಸರು ಉಳಿಬೇಕಾದ್ರೆ ಅವ್ರು ಮಾಡಿದಂಥ ಮಹತ್ವವಂತ ಕೆಲಸಗಳನ್ನು ಮತ್ತು ಬೆಂಗಳೂರು ಇಷ್ಟು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳಿಬೇಕಾದ್ರೆ ಅವರೇ ನಾಂದಿ ಅಂತ ಹೇಳ್ಬೋದು. ಆದ್ದರಿಂದ ಇವತ್ತು ಪ್ರತಿ ವರ್ಷ ಕೂಡ ಅವ್ರ ಜಯಂತಿ ಮಾಡೋಕ್ಕೆ ಕಾರಣ ಏನಂದರೆ ಅವರು ನಾಡನ್ನು ಕಟ್ಟಿದ ಪ್ರಭು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕಡೆಯನ್ನು ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾರೆ.